ಹೇಗೆ ಬಂದಿದೆ ನೋಡಿ ನಮ್ಮ ಕರಿ ಕಡುಬು. ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಒಳಗಡೆ ಹೂರ್ಣ ನೋಡಿ ಯಾವ ರೀತಿ ಕಾಣ್ತದೆ ಅಂತ ಹೇಳಿ. ಫ್ರೆಂಡ್ಸ್, ಈ ಚೌತಿ ಬರಲಿಕ್ಕೆ ಆಯ್ತಲ್ಲ. ಈ ಚೌತಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಬಗೆ ಬಗೆಯ ತಿಂಡಿ ತಿನಿಸುಗಳು. ನಾನಿವತ್ತು ನಿಮಗೆ ಕರಿ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತಹ ಒಳ್ಳೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕರಿ ಕಡುಬು ಮಾಡಲಿಕ್ಕೆ ಭಾರಿ ಸುಲಭ. ನಾನು ಅದಕ್ಕೆ ಬೇಕಾಗಿ ಇಲ್ಲಿ ಮೈದಾವನ್ನು ತಗೊಂಡಿದ್ದೇನೆ. ಅದರ ಹಿಟ್ಟನ್ನು ಫಸ್ಟಿಗೆ ರೆಡಿ ಮಾಡಿಕೊಳ್ಬೇಕು. 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ನೋಡಿ, ಈ ಸೈಜ್ನ ಕಪ್ಪಲ್ಲಿ ನಾನು ತಗೊಂಡಿರುವಂಥದ್ದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೈದಾ ಹಿಟ್ಟನ್ನು ಕಲಸಲಿಕ್ಕೆ ಬೇಕಾಗಿ ನಾನಿಲ್ಲಿ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಬಿಸಿ ಮಾಡಿದ ತೆಂಗಿನ ಎಣ್ಣೆ ನೋಡಿ, ಬಿಸಿ ಬಿಸಿ ಇದೆ. ಈ ಥರ ಬಿಸಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕರಿ ಕಡುಬು ಗರಿ ಗರಿಯಾಗಿ ಬರ್ತದೆ. ತುಂಬ ಕ್ರಿಸ್ಪಿಯಾಗಿ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ತುಂಬ ಬಿಸಿ ಇರೋದ್ರಿಂದ ಇದು ಕೈಯಲ್ಲಿ ಮುಟ್ಲಿಕ್ಕೆ ಕಷ್ಟ. ನಾನು ಸ್ವಲ್ಪ ಇದನ್ನು ಹಾಗೆ ಕಲಸಿಕೊಳ್ತೇನೆ. ಎಣ್ಣೆ, ಉಪ್ಪು ಹಾಗೆಯೇ ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, 2ರಿಂದ 3 ನಿಮಿಷ ಆದ ನಂತರ ಸ್ವಲ್ಪ ಎಣ್ಣೆ ತಣಿತದೆ. ನಂತರ ಕೈಯಲ್ಲಿ ಅದನ್ನು ಹದ ಮಾಡ್ಕೋಬೋದು. ನೋಡಿ, ಹಿಟ್ಟನ್ನು ಉಂಟಲ್ಲ ಹೀಗೆ ಕೈಯಲ್ಲಿ ಉಂಡೆ ಮಾಡಬೇಕಾದ್ರೂ ಗಟ್ಟಿಯಾಗಿ ಹೀಗೆ ಉಂಡೆ ಥರ ನಿಲ್ಲಬೇಕು. ಉಂಡೆ ಮಾಡಿ ಈ ಥರ ಪೌಡ್ರ್ ಆಗಬೇಕು ನೋಡಿ. ಈ ಹದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿದರೆ ಆಯಿತು. ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ನೀರಾಗೋದು ಬೇಡ. ನಮ್ಮ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಸಾಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇನ್ನು ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 20 ನಿಮಿಷಗಳ ಕಾಲ ಹಾಗೆ ಬಿಡುವ. ನೋಡಿ, ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಿ ಆಯಿತು. ಹಾಗೆ ಮುಚ್ಚಿಡುವ. ನಾನಿಲ್ಲೊಂದು ಅರ್ಧ ಲೋಟ ಆಗುವಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಡಬೇಕು. 1 ವಿಸಿಲ್ ಕುಕ್ಕರಲ್ಲಿ ಇಟ್ಟು ಬೇಯಿಸಿದರೆ ಸಾಕು. ತುಂಬ ಬೇಯಬೇಕಂತಿಲ್ಲ. ತೊಗರಿಬೇಳೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ತಗೊಂಡು ಅದನ್ನು ಬೇಯಿಸಿದರೆ ಸಾಕು. ಬೇಳೆಯಲ್ಲಿ ಕರಿ ಕಡುಬು ಮಾಡೋದ್ರಿಂದ ನಾನಿಲ್ಲಿ ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ತೊಗರಿಬೇಳೆ ಬದಲು ಕಡಲೆಬೇಳೆಯಲ್ಲಿ ಕೂಡ ಮಾಡ್ಕೋಬೋದು. ನಾನು ತೊಗರಿಬೇಳೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತ ಹೇಳಿ ಇದರಲ್ಲಿ ಮಾಡ್ತಾ ಇದ್ದೇನೆ. ಅದು ಅರ್ಧ ಲೋಟೆಯಷ್ಟು ತೊಗರಿಬೇಳೆ ತಗೊಂಡು ಚೆನ್ನಾಗಿ ಬೇಯಿಸಿದರೆ ಆಯಿತು. ತುಂಬ ಬೇಯಬೇಕಂತಿಲ್ಲ. 1 ವಿಸಿಲ್ ಬೇಯಿಸಿದರೆ ಸಾಕಾಗ್ತದೆ. ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು ಅಥವಾ ಖಾಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು. ಪಾತ್ರೆಯಲ್ಲಾದರೆ ಒಂದು 20 ನಿಮಿಷಗಳ ಕಾಲ ಬೇಯಬೇಕು ತೊಗರಿಬೇಳೆ. ತೊಗರಿಬೇಳೆ ನೋಡಿ ಬೆಂದಿದೆ. ನಮಗೆ ಖಾಲಿ ಬೇಳೆ ಮಾತ್ರ ಬೇಕು, ನೀರು ಬೇಡ. ಬೇಳೆ ನೋಡಿ ಇಷ್ಟು ಬೆಂದರೆ ಸಾಕು, ಫುಲ್ಲು ಬೇಯಬೇಕಂತಿಲ್ಲ ನೋಡಿ. ಇನ್ನುಂಟಲ್ಲ, ನಾವು ಹೂರ್ಣವನ್ನು ರೆಡಿ ಮಾಡಿಕೊಳ್ಳುವ. ಬೇಳೆ ಮತ್ತು ಬೆಲ್ಲದ ಹೂರ್ಣ ನೋಡಿ, ಬೇಳೆ ಹಾಕಿ ಆಯಿತು. ಇನ್ನು ನಾವು ಅರ್ಧ ಲೋಟದಷ್ಟು ಬೇಳೆಗೆ ಅರ್ಧ ಲೋಟದಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ಳುವ. ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಳ್ತೇನೆ, ಬೇಗ ಕರಗ್ತದೆ. ಅರ್ಧ ಲೋಟದಷ್ಟು ಬೇಳೆ ಹಾಕ್ಕೊಂಡ್ರೆ ಅರ್ಧ ಲೋಟದಷ್ಟು ಬೆಲ್ಲವನ್ನು ಹಾಕೋಬೇಕು. ಬೇಳೆ ಮತ್ತು ಬೆಲ್ಲದ ಮಿಶ್ರಣ ಸರಿ ಇರಬೇಕು. ಅಂದರೆ ತುಂಬ ಸ್ವೀಟ್ ಆಗಬಾರ್ದು, ಹಾಗೇನು ತುಂಬ ಸಪ್ಪೆ ಸಪ್ಪೆ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ. ಈ ರೀತಿ ನಾವು ಹದ ತಗೊಂಡು ಸರಿ ಇರ್ತದೆ. ಇನ್ನು ಇದಕ್ಕೆ ನಾವು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳುವ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಇದು ಚೆನ್ನಾಗಿ ಗಟ್ಟಿಯಾಗಬೇಕು. ಬೇಳೆಯನ್ನು ನಾವು ಸರಿ ಹದದಲ್ಲಿ ಬೇಯಿಸಬೇಕು. ನೋಡಿ, ಬೆಲ್ಲ ಎಲ್ಲ ಕರಗಿ ನೀರಾಯಿತು. ಸ್ವಲ್ಪ ಇನ್ನು ಡ್ರೈ ಆಗಲಿ. ನಮಗೆ ಇದು ಹೂರ್ಣ ಕಟ್ಟಲಿಕ್ಕೆ ಬರಬೇಕು. ಕೈಯಲ್ಲಿ ಕಟ್ಟಲಿಕ್ಕೆ ಬರೋ ತನಕ ನಾವು ಇದನ್ನು ಸ್ವಲ್ಪ ಡ್ರೈ ಮಾಡಿದರೆ ಸಾಕು. ಈ ಥರ ಬೆಲ್ಲ ಹಾಗೆಯೇ ಬೇಳೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ಬೇಳೆಗೆ ಫುಲ್ ಬೆಲ್ಲ ಹಿಡಿಬೇಕು. ಸ್ವಲ್ಪ ಡ್ರೈ ಕೂಡ ಆಗಬೇಕು. ಹಿಟ್ಟು ನೋಡಿ ಚೆನ್ನಾಗಿ ನಂದಿದೆ. ಇನ್ನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ. ಈ ಥರ ಉಂಡೆ ಎಲ್ಲ ಮಾಡಿಡುವ. ಈ ಥರ ಉಂಡೆ ಮಾಡಿಟ್ಟರೆ ಉಂಟಲ್ಲ, ನಮಗೆ ಬೇಗ ಲಟ್ಟಿಸ್ಬೋದು. ಉಂಡೆ ಎಲ್ಲ ಮಾಡ್ಕೊಂಡಾಗಿದೆ. ಇನ್ನು ಇದನ್ನು ಲಟ್ಟಿಸುವ. ತೆಳುವಾಗಿ ಲಟ್ಟಿಸಬೇಕು. ಇದೇ ರೀತಿ ಎಲ್ಲ ಉಂಡೆಯನ್ನು ಲಟ್ಟಿಸ್ತಾ ಹೋಗುವ.
ನೀವು ಹಿಟ್ಟು ಲಟ್ಟಿಸಿದ ಶೇಪ್ ಬಗ್ಗೆ ಮಂಡೆ ಬಿಸಿ ಮಾಡೋದೇ ಬೇಡ. ಯಾಕಂತ ಹೇಳಿದರೆ ಒಂದೊಂದು ಥರ ಬಂದರೆ ಕೂಡ ಲಾಸ್ಟಿಗೆ ನಾವು ಮೌಲ್ಡಲ್ಲಿ ಹಾಕಲಿಕ್ಕಿದೆ. ಮೌಲ್ಡಲ್ಲಿ ಹಾಕಿದಾಗ ನಿಮಗೆ ಎಲ್ಲ ಈ ನಾವು ಮಾಡಿದಂತಹ ಕರಿಕಡುಬು ಉಂಟಲ್ಲ ಒಂದೇ ಶೇಪಲ್ಲಿ ಬರ್ತದೆ. ನೋಡಿ ಕರಿಕಡುಬು ಮೌಲ್ಡನ್ನು ನಿನ್ನೆ ಮಾರ್ಕೆಟಿಂದ ತಗೊಂಡ್ಬಂದಿದ್ದೆ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. ನಾನು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಇದು ಯಾಕೆ ಹಾಕೋದಂತ ಹೇಳಿದರೆ ಇದರ ಮೇಲೆ ಹಿಟ್ಟನ್ನು ನಾವು ಹಾಕ್ತೇವೆ ನೋಡಿ, ಅದು ಬೇಗ ಬಿಟ್ಟು ಬರ್ತದೆ, ಅಂಟುವುದಿಲ್ಲ. ಎಲ್ಲ ಕಡೆಗೆ ಹರಡಬೇಕು. ನೋಡಿ ಈ ಮೌಲ್ಡಿನ ಮೇಲೆ ಲಟ್ಟಿಸಿದ ಹಿಟ್ಟನ್ನು ಹಾಕ್ಕೊಳ್ಳುವ. ನೋಡಿ ಲಟ್ಟಿಸಿದ ಹಿಟ್ಟುಂಟಲ್ಲ ಸ್ವಲ್ಪ ಇದರ ಮೌಲ್ಡಿಗಿಂತ ದೊಡ್ಡ ಶೇಪಲ್ಲೇ ಉಂಟು. ಅದನ್ನು ನಂತರ ಕಟ್ ಮಾಡಿ ತೆಗೆದರೆ ಆಯಿತು. ಇದಕ್ಕೆ ನಾವು ಹೂರಣವನ್ನು ಹಾಕ್ಕೊಳ್ಳುವ. ಎಷ್ಟು ಬೇಕೋ ಅಷ್ಟು ಹೂರಣವನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. 1 ರಿಂದ 1.5 ಸ್ಪೂನಷ್ಟು ಹೂರಣ ಹಾಕಿದರೆ ಸಾಕಾಗ್ತದೆ. ಅದನ್ನು ಹಾಗೆ ಫೋಲ್ಡ್ ಮಾಡುವ. ನೋಡಿ ಎಕ್ಸ್ಟ್ರಾ ಇದ್ದ ಹಿಟ್ಟನ್ನೆಲ್ಲ ಕೈಯಲ್ಲಿ ಈ ಥರ ಕಟ್ ಮಾಡಿ ತೆಗೆದರೆ ಆಯಿತು. ಆವಾಗ ಮೌಲ್ಡ್ನ ಶೇಪಲ್ಲೇ ನಮ್ಮ ಕರಿಕಡುಬು ರೆಡಿ ಆಗ್ತದೆ. ನೋಡಿ ಈ ಥರ ಮೆಲ್ಲ ತೆಗಿಬೇಕು. ಆವಾಗ ಎಣ್ಣೆ ಹಾಕಿದ್ರಿಂದ ಬೇಗ ಬಿಟ್ಟು ಬರ್ತದೆ. ನೋಡಿ ಇದೇ ರೀತಿ ಎಲ್ಲ ಕರಿಕಡುಬನ್ನು ಮಾಡಿಕೊಳ್ಳುವ. ನೋಡಿ ಕರಿಕಡುಬನ್ನು ಇನ್ನು ಕಾಯಿಸೋದೆ, ಎಣ್ಣೆ ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇನ್ನು ನಾವು ಇದನ್ನು ಒಂದೊಂದೇ ಹಾಕಿ ಬೇಯಿಸುವ. ನಾನು ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೇನೆ. ಈ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ, ಒಂದು ಸೈಡ್ ಸರಿಯಾಗಿ ಬೇಯಬೇಕು. ನಂತರ ಇದನ್ನು ತಿರುಗಿಸುವ. ಈ ಚೌತಿಯ ದಿವಸ ಅಂತೂ ಗಣೇಶ ದೇವರಿಗೆ ಉಂಟಲ್ಲ ಎಷ್ಟು ನಾವು ಸಿಹಿ ತಿಂಡಿಯನ್ನು ಮಾಡಿಕೊಡ್ತೇವೆ ಅಷ್ಟು ಉಂಟಲ್ಲ ದೇವರಿಗೆ ಖುಷಿ ಆಗ್ತದೆ. ಹಾಗಾಗಿ ನಮ್ಮ ಕಡೆ ಎಲ್ಲ ಈ ಥರ ಕರಿಕಡುಬು ಹಾಗೆಯೇ ಸಿಹಿ ಕಡುಬು ಕೂಡ ಮಾಡ್ತೇವೆ. ಮೋದಕ ಈ ಥರ ಬೇರೆ ಬೇರೆ ಸಿಹಿ ತಿಂಡಿಗಳನ್ನು ಮಾಡ್ತೇವೆ. ಈ ಕರಿಕಡುಬು ಉಂಟಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಕಾಯಿಸಬೇಕು. ಹೇಗೆ ಬಂದಿದೆ ನೋಡಿ ನಮ್ಮ ಕರಿಕಡುಬು. ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಒಳಗಡೆ ಹೂರ್ಣ ನೋಡಿ ಯಾವ ರೀತಿ ಕಾಣ್ತದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕರಿಕಡುಬು ಮಾಡೋದು ಎಷ್ಟು ಸುಲಭ ಅಂತ ಹೇಳಿ. ನೀವು ಕೂಡ ಚೌತಿಯ ದಿವಸ ಇದನ್ನು ತಪ್ಪದೆ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.